ಮಹಾದೇವಿ ಮಹಾದೇವಿ ಮತ್ತೇನು ಅವಾಂತರ ಮಾಡ ನಮ್ಮೂರಲ್ಲಿರೋ ಸ್ವರ್ಣಲಿಂಗ ಆದ್ಮೇಲೆ ಮೊದಲಿಂದಾನು ನನಗೆ ಕಣ್ಣಿತ್ತು. ಅದನ್ನ ಮಾರಿ ಅದರಿಂದ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಆಸೆ ಪಟ್ಕೊಟ್ಟಿದ್ದೆ. ಅಯ್ಯೋ ಏನ್ರಿ ನೀವು ವಂಶ ಪಾರಂಪರ್ಯವಾಗಿ ಪೂಜ್ಕೊ ಬಂದ್ ಲಿಂಗನ ಮಾರಕ್ ಹೊರಟಿದ್ರಾ? ಹೌದಪ್ಪ, ದೊಡ್ಡ ತಪ್ಪು ಮಾಡಿಬಿಟ್ಟೆ. ತಪ್ಪು ಮಾಡೋರ್ಗೆ ನಾವು ತಪ್ಪು ಮಾಡಿದೀವಿ ಅಂತ ಅವ್ರ ಮನ್ಸಿಗೆ ಅನ್ಸಿದ್ರೆ ಸಾಕು, ಆಗ ದೇವರು ಅವ್ರನ್ನ ಕ್ಷಮಿಸ್ಬಿಡ್ತಾರೆ. ಸರ್, ಆ ಕಳ್ಬಿಟ್ಟಿ ಮಕ್ಕಳು ಅಲ್ಲೇ ಇದ್ದಾರೆ ಸರ್. ಬೇಗ ಗಾಡಿ ಕಡ್ಡಾಕೋ. ಎಲ್ಲೋ ಲಿಂಗ ಗಾಡಿ Mr. Devraj, God means in your country Bhaya Bhakti. Then why you people are robbing your God to sell us? ಅದು ದೇವರು ಎಲ್ಲಿದ್ರು ಒಂದೇ ತಾನೆ, ಅದಕ್ಕೆ. ದೇವರನ್ನ ಕಾಪಾಡೋದಕ್ಕೆ ದೇವಸ್ಥಾನ, ಇಷ್ಟು ಬಂದೋಬಸ್ತು, ಆದರೂ ಯು ಕ್ಯಾನ್ ಸೇವ್ ಯುವರ್ ಗಾಡ್. ದೇವರಿಗೆಲ್ಲೋ ಈಸಿಯಾಗಿ ನಮ್ಮ ಕೈಗೆ ಸಿಗ್ತಾರೆ. ಸ್ವಲ್ಪ ಬೇಗ ಬೇಗ ಹೋಗಯ್ಯ, ತಪ್ಪಿಸ್ಕೊಂಡ್ಬಿಡ್ತಾರೆ. ಇಲ್ಲ ಸರ್, ಅವ್ರು ನಮ್ಮಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಅದೇ ಹೇಳ್ತೀಯಮ್ಮ. ಯಾರು ಕೈ ಬಿಟ್ರು ಅನ್ನೋರು ನನ್ನ ಕೈ ಬಿಡಲ್ಲ. ಇಡೀ ಸಂಸ್ಥಾನನ ನಿನ್ನೆ ನಂಬಿಕೊಟ್ಟಿದ್ನಲ್ಲೋ, ನಿನಗೆ ದುಡ್ಡೇ ಬೇಕಿದ್ದಿದ್ರೆ ಒಂದು ಮಾತು ನನ್ನ ಹತ್ರ ಕೇಳಿದ್ದಿದ್ರೆ ನಿನಗೆ ಎಷ್ಟು ದುಡ್ಡು ಬೇಕೋ ಎಲ್ಲ ಕೊಡ್ತಾ ಇದ್ನಲ್ಲೋ. ನೀನೇ ಕಣೋ ಇಡೀ ಸಂಸ್ಥಾನಕ್ಕೆ ವಾರಿಸ್ದಾರ. ಮತ್ಯಾಕೋ ನಿನಗೆ ಇಷ್ಟು ಕೆಟ್ಟ ಬುದ್ಧಿ ಬಂತು? ಕೆಟ್ಟಗಳಿಗೆ ಅದಕ್ಕೆ ನನ್ನ ತಲೆಯಲ್ಲಿ ಬರೀ ಕೆಟ್ಟ ಯೋಚನೆಗಳೇ ಬರೋಕ್ಕೆ ಶುರುವಾಯಿತು. ಈ ಹುಡುಗಿ ಬಂದ ಮೇಲಂತೂ ಹೇಗಾದರೂ ಮಾಡಿ ಈ ಹುಡುಗಿನ ನಿವಾರಿಸ್ಕೋಬೇಕು ಅನ್ನೋದು ನನ್ನ ಮನಸ್ಸಿಗೆ ಬಂದ್ಬಿಡ್ತು. ಅಕ್ಕ, ನಾನು ಮಾಡ್ತಿದ್ದ ಎಲ್ಲ ಯೋಚನೆಗಳಿಗೂ ಈ ದೇವರ ಮಗು ಅಡ್ಡಿ ಆಗ್ತಾ ಇತ್ತು. ಈ ಹುಡುಗಿನೇ ಮುಗಿಸ್ಬಿಡ್ಬೇಕು ಅಂತ ನಾನು ಯೋಚನೆ ಹಾಕ್ಕೊಂಡೆ. ಹೋಗ್ಲಿ ಬಿಡಿ ಶಿವಸ್ವಾಮಿಗಳೇ, ಈಗ ಹೇಗಿದ್ರೆ ಲಿಂಗ ಸಿಕ್ತಾನೆ, ಮತ್ತೆ ಬೇಜಾರು ಮಾಡ್ಕೊಂತೀರಾ? ಅಷ್ಟೇ ಅಲ್ಲ ಅಕ್ಕ, ದೈವದ್ರೋಹ ಮಾಡಿದ ನನಗೆ ಸರಿಯಾದ ಶಿಕ್ಷೆನೂ ಆಯ್ತು. ಸಾಯೋ ಸ್ಥಿತಿಲಿದ್ದ ನನ್ನನ್ನ ಈ ದೇವರ ಮಗುನೇ ಕಾಪಾಡಿದ್ದು. ಇನ್ನು ಮುಂದಾದರೂ ನಮ್ಮ ಕಷ್ಟಗಳು ತೀರ್ಲಿ ತಾಯಿ, ಎಲ್ಲರೂ ಸುಖವಾಗಿರಲಿ ಅಂತ ಆಶೀರ್ವಾದ ಮಾಡಮ್ಮ. ನೀನು ಸ್ವರ್ಣಲಿಂಗವನ್ನ ತರೋದಕ್ಕೆ ತುಂಬಾ ಕಷ್ಟಪಟ್ಟಿದ್ಯಾ. ಇದನ್ನ ತಂದೆ ಆಯ್ತು, ಆದರೆ ಅದನ್ನು ನಿಮಗೆ ಹೇಗೆ ಒಪ್ಸೋದು?
ಮೂರ್ತಿಗಳೇ, ಅದು ಹೇಗೆ ಹೇಳಿ ನಿಮಗೆ? ಅಮ್ಮನವ್ರ ಮುಂದೆ ಸ್ವರ್ಣಲಿಂಗ ಬಂದು ಕೂತಿದೆ. ಇಲ್ಲವಾ, ಇಲ್ಲ ಇಲ್ಲ ತಡಿಲಿಕ್ಕಾಗೋದಿಲ್ಲವ. ನಿನ್ನ ಸಂಕಟ ನನಗೆ ಅರ್ಥ ಆಗ್ತದಪ್ಪ. ಆದ್ರೆ ನಾನೇ ಹೇಳಲಿಕ್ಕತ್ತೇನೆ, ಎಲ್ಲ ಸರಿ ಹೋಗ್ತದ. ಆ ರಾಜೀವ ಭಾಳ ದುಷ್ಟಿದ್ದಾನ, ಅವನ ಸಹವಾಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ತಿಳಿತಿಲ್ಲೋ? ತಿಳಿತು. ಗೌರಿ ರಾಜೀವನ್ನ ವಾಡೆ ಕರ್ಸ್ಯಾಳಂತ. ಅಪ್ಪ ಎಲೆಕ್ಷನ್ ಅಲ್ಲಿ ಸೋತು ನಾವೆಲ್ಲ ತಲೆ ತಗ್ಸೋಗಾಗಿದೆ. ಇಷ್ಟೆಲ್ಲ ನಡೀತಾ ಇದೆ, ಇದ್ರ ಮಧ್ಯೆ ನಿಮ್ಗೆ ಹಬ್ಬದ ಊಟ ಬೇಕಲ್ವಾ? ಊರಲ್ಲಿ ಮರ್ಯಾದೆ ಹೋಗಿ ಸಾಕಾಗಲ್ಲ ಅಂತ ಮನೇಲೂ ತಲೆ ತಗ್ಸೋಗ್ ಮಾಡಿದ್ಯಾ? ನಾನೇನು ಮಾಡಿಲ್ಲ ಲಕ್ಕಿಯವ್ರೆ. ಮಾಡಿರೋದು ಕಣ್ಮುಂದೆ ಇದ್ರು ಏನು ಮಾಡಿಲ್ಲ ಅಂತಿದ್ಯಲ್ಲ, ಎಂತ ಬಂದಿನೇ ನೀನು? ಲಕ್ಕಿಯವ್ರೆ ಬಿಡ ಕಣ್ಣ. ಲಕ್ಕಿಯವ್ರೆ ದಯವಿಟ್ಟು ಬಿಡ. ನಾನು ಬರ್ತಾ ಇರೋ ಕೋಪಕ್ಕೆ ನಿಲ್ಸ್. ಏನಿಲ್ಲ, ನಾನು ಬೆಳಗ್ಗೆ ಮನೆಗೆ ಬಂದಾಗ ಮನೇಲಿ ಏನೋ ಒಂಥರ ಅಸಮಾಧಾನ ಇತ್ತು. ನಾನು ಒಳಗೆ ಬರುವಾಗಲೇ ನನಗದು ಗೊತ್ತಾಯಿತು. ಆದರೆ ಅದರ ಬಗ್ಗೆ ಯಾರೂ ನನ್ನ ಹತ್ರ ಏನೂ ಮಾತಾಡೋಕ್ಕಾಗಲಿ ಹೇಳೋದಕ್ಕಾಗಲಿ ಮುಂದೆ ಬಂದಿಲ್ಲ. ಬಾವ ಕೂಡ ಅಶೋಕ್ ಅವ್ರ ಕಾಲರ್ ಹಿಡಿದು, ಮಾವ ಇಲ್ಲ, ಮನೇಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ನಂದೇ ತಾರು ವಿಷಯ ಮುಚ್ಚಿಡ್ತಾ ಇದ್ದಾರೆ. ಆ್ಯಕ್ಚುಲಿ ಏನಾಯಿತು ಅಂದರೆ, ಏನಾಯ್ತು ನನಗೆ? ಇದಕ್ಕಿದ್ದಾಗೆ ಏನೋ ಒಂದು ಸೆಳೆತ. ನನಗೆ ಬೇಕಾಗಿರೋದು ಇಲ್ಲೇ ಎಲ್ಲೋ ಇದೆ ಅನ್ನೋ ಭಾವನೆ. ನಾನು ಸುಬ್ಲಕ್ಷ್ಮಿ ಕಡೆಯವನು, ನಿಮ್ಮ ಜೊತೆ ಮಾತಾಡಲೇಬೇಕಿತ್ತು ಸರ್. ಈ ರೀತಿ ಸಿಲ್ಲಿ ಡ್ರಾಮಾಗಳನ್ನ ನಮ್ಮ ಕಂಪ್ನಿ ಜೊತೆ ಇಟ್ಕೋಬೇಡಿ ಅಂತ ಹೇಳಿ ಅವ್ರಿಗೆ. ಒಂದು ನಿಮಿಷ ಇರಿ ಸರ್. ಸರ್, ಸುಬ್ಲಕ್ಷ್ಮಿ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಸರ್. ಈಗ ಅವರು ಹಾಸ್ಪಿಟಲ್ ಇದ್ದಾರೆ. ನಾವು ಡ್ಯಾನ್ಸ್ ಮಾಡೋ ಹಾಡೈತೆ, ಜೋಪಾನವಾಗಿ ಮಡಿಕ. ಬನ್ನಿ, ಇನ್ನೇನು ಶುರು ಆಗುತ್ತೆ. ನಾವಲ್ಲಿ ಬ್ಯಾಕ್ ಸ್ಟೇಜಿಗೆ ಹೋಗಿರೋಣ. ನಿಮ್ಮ ಹೆಸರು ಅನೌನ್ಸ್ ಮಾಡಿದ್ರೆ ತಕ್ಷಣ ಹೋಗಕ್ಕೆ ಈಸಿ ಆಗುತ್ತೆ. ಅವರಿಬ್ರು ಮೇಕಪ್ ಮಾಡ್ಕೊಂಡಲ್ಲ, ಹೇಗೆ ಬಂದ್ರು ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡು. ಆದ್ರೆ ನಾನ್ ಮಾಡಿರೋ ಪ್ಲಾನ್ ಅವ್ರ ಸ್ಟೇಜಿಗೆ ಬರ್ದೇ ಇರೋ ಹಾಗೆ ತಡೆಯುತ್ತೆ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಕೆಲವೊಂದು ವಿಷಯ ನಮ್ಮ ಮಧ್ಯೆನೇ ಇರಬೇಕು, ಹೋಗಿ ಮನೆಯವ್ರಿಗೆ ಹೇಳೋದಲ್ಲ. ಅದು ಸ್ಟುಪಿಡಿಟಿ. ವೇಣು, ಅಲ್ಲ ಅದು. ಪ್ಲೀಸ್ ವಿದ್ಯಾ, ಶೂಟರ್ ವಿಷಯ ನಮ್ಮ ಮಧ್ಯೆ ಇರಲಿ ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ವಾ?